ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಸೂಪರ್ ಸಂಡೇ ಬೇರೆ 2 ಮ್ಯಾಚ್ ಇದೆ ಗುರು. ಈ 2 ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರಂತ ಪ್ರಿಡಿಕ್ಷನ್ ಮಾಡಿ. ನಾನು ಪ್ರಿಡಿಕ್ಷನ್ ಮಾಡ್ತೀನಿ. ಯಾರಾದ್ರೂ ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಮಾಡಿದ್ರೋ ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯಾಚ್ ಮುಗಿದ ಮೇಲೆ ರಿವ್ಯೂ ಬರುತ್ತಲ್ಲ, ಆ ವಿಡಿಯೋದಲ್ಲಿ ನಿಮ್ಮ ಹೆಸರು ಹೇಳ್ತೀನಿ. ಇಂಥವ್ರು ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಮಾಡಿದ್ರು, ಪ್ರಿಡಿಕ್ಷನ್ ಮಾಡಿದ್ರೆ ಇವರು ಎಕ್ಸ್ಪರ್ಟ್ ಅಂತ ನಿಮ್ಮ ಹೆಸರು ಹೇಳ್ತೀನಿ. ದಯವಿಟ್ಟು ಮಿಸ್ ಮಾಡ್ದಾನೆ ಕಮೆಂಟ್ ಮಾಡಿ. 2 ಮ್ಯಾಚ್ ಇದೆ ಅಂತ ಹೇಳಿದೆ. ಒಂದು KKR RR, ಅದಾದ್ಮೇಲೆ ಪಂಜಾಬ್ LSG. ಖಂಡಿತವಾಗ್ಲು 2 ಟಾಪ್ ಆಫ್ ದ ಟೇಬಲ್ ಇದಾವೆ, ಇನ್ನು 2 ಟಾಪ್ ಆಫ್ ದ ಬಾಟಮ್ ಇದಾವೆ. ಆ ರೀತಿ ಇದಾವೆ. ತುಂಬಾ ಡೆಡ್ ಅಪೋಸಿಟ್. ಇವರೇನೋ ಸ್ಟ್ರಾಂಗ್ ಇದಾರೆ, ಇವರೇನೋ ಲೋ ಇದಾರಪ್ಪ. ಯಾರಪ್ಪ ಗೆಲ್ಲೋದು ಅನ್ನೋದು ಕನ್ಫ್ಯೂಸ್ ಆಗೋದಂತೂ ಗ್ಯಾರಂಟಿ. ಆ ರೀತಿ ಇದೆ ಟೀಮಲ್ಲಿ. ಮೇನ್ ಆಗಿ ಫಸ್ಟ್ ಮ್ಯಾಚ್ KKR RR ಇದೆ. RR ಏನೋ ಟಾಪ್ ಅಲ್ಲಿ ಇದೆ ಪಾಯಿಂಟ್ಸ್ ಅಂತ ತಗೊಂಡಾಗ, KKR ಏನೋ ಬಾಟಮ್ ಅಲ್ಲಿ ಇದೆ. ಇವರಲ್ಲಿ ಯಾರು ಗೆಲ್ಲೋದು ಅಂತ ಕೇಳೋದಾದ್ರೆ ಇವತ್ತು ಮಾತ್ರ ಬರ್ದಿಟ್ಕೊಳ್ಳಿ, ರಿಸಲ್ಟ್ ಚೇಂಜ್ ಆಗೋ ಚಾನ್ಸಸ್ ತುಂಬಾ ಹೈ ಇದೆ ಗುರು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ KKR ವಿನ್ ಆಗುತ್ತೆ ಅಂತ ಮೈ ಪ್ರಿಡಿಕ್ಷನ್. ನಿಮ್ಮ ಪ್ರಿಡಿಕ್ಷನ್ ಏನಂತ ನೀವು ಕಮೆಂಟ್ ಮಾಡಿ. ನಿಮ್ಮ ಹೆಸರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಇಂಥವ್ರು ಪ್ರಿಡಿಕ್ಷನ್ ಮಾಡಿದ್ರು ಅಂತ. ಇನ್ನು ಅದೇ ರೀತಿಯಾಗಿ ಇವತ್ತು ಮ್ಯಾಚ್ KKR ಅಲ್ಲಿ ಇದೆ. ಆಲ್ಮೋಸ್ಟ್ 6 ಮ್ಯಾಚ್ ಸೋತಿದ್ದಾರೆ. ಈ ಮ್ಯಾಚ್ ಸೋತ್ರೆ ಔಟ್ ಆಫ್ ದ ಟೂರ್ನಮೆಂಟ್ ಆಗೋದಂತೂ ಗ್ಯಾರಂಟಿ. ಆ ಕಾರಣಕ್ಕೆ ಏನೋ ಒಂದು ಮಾಡ್ಕೊಂಡು ಎಂಥದೋ ಒಂದು ಕೆಲಸ ಮಾಡಿ ಗೆಲ್ತಾರ ನನಗನ್ಸುತ್ತೆ KKR ಅವರು. ಯಾಕಂದ್ರೆ ಸ್ವಲ್ಪ RRಗೆ ದರಿದ್ರ ಬಂತ ಅಂತ ಅನಿಸ್ತಾ ಇದೆ. ನೋಡೋಣ ಏನೆಲ್ಲ ಮಾಡ್ತಾರೆ ಅಂತ. ಯಾಕೆ ಅಂದ್ರೆ ಯಾರು ನಮ್ಮ ಓಪನರ್ ಇದ್ದಪ್ಪ ಸೂರ್ಯವಂಶಿ ಅವರು ಒಬ್ರು ಹೋಗ್ಬಿಟ್ರೆ ನಾವು ಕೂಡ ನಿಮ್ಮ ಹಿಂದೆ ಬಂದ್ಬಿಡ್ತೀವಪ್ಪ ಅಂತ ಮಿಡ್ಲಾಡ್ರೆ ಎಲ್ಲರೂ ಹೋಗ್ಬಿಡ್ತಾರೆ. ಆ ರೀತಿ ಇದೆ RR ಬ್ಯಾಟಿಂಗ್ ಲೈನ್ ಅಪ್. ಬೌಲಿಂಗ್ ಬ್ಯಾಟಿಂಗ್ ಕಂಪೇರ್ ಮಾಡ್ಕೊಂಡ್ರೆ RR ಸ್ಟ್ರಾಂಗ್ ಇಲ್ಲ ಅಂತ ಹೇಳಲ್ಲ. ಲಾಸ್ಟ್ ಮ್ಯಾಚ್ ಇದ್ರೆ ಇಲ್ಲೂ ಅನ್ಕೊಂಡಿರುತ್ತೆ ಅಂತ ನನ್ನ ಅನಿಸಿಕೆ. ಆದ ಕಾರಣ ಇವತ್ತು RR ಏನೋ ಸೋಲ್ಬೋದು, KKR ಗೆಲ್ಲುತ್ತೆ ಅಂತ ಪ್ರಿಡಿಕ್ಷನ್ ಮಾಡ್ತೀನಿ. ಇನ್ನು ಅದೇ ರೀತಿಯಾಗಿ RR ಕಡೆ ಪ್ಲೇಯಿಂಗ್ 11 ಯಾರು ಆಡ್ತಾರೆ ಅಂತ ಕೇಳೋದಾದ್ರೆ ಸೇಮ್ ಟೀಮ್ ಆಡ್ತಾರೆ. ಬೇರೆ ಚಾನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಅವರು ಚೇಂಜ್ ಕೂಡ ಮಾಡಲ್ಲ. ಕಾರಣ ಏನಂದ್ರೆ ಆಲ್ರೆಡಿ ಅವ್ರಿಗೆ ವಿನ್ನಿಂಗ್ ಮೂಮೆಂಟ್ ಅಂತ ಹೋಗ್ತಾ ಇದೆ. ಆ ವಿನ್ನಿಂಗ್ ಮೂಮೆಂಟ್ ಅಂತ ಹೋದಾಗ ಅದನ್ನ ಚೇಂಜ್ ಮಾಡೋ ಅವರು ಇಷ್ಟಪಡಲ್ಲ. ಆದ ಕಾರಣ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದೇ ಒಂದು ಪ್ಲಸ್ ಇದೆ KKRಗೆ. ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ. ಹೋಮ್ ಗ್ರೌಂಡ್ ಅಲ್ಲಿ ಲಾಸ್ಟ್ ಮ್ಯಾಚ್ ಸೋತ್ ಮೇಲೆ ಏನೇನೋ ಕಾಳ ಕಸ ಕಡ್ಡಿ ಎಲ್ಲ ಮಾಡ್ಕೊಂಡು ಏನೇನೋ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಆದ ಕಾರಣ ಏನಾಗ್ತಂದ್ರೆ ಇವತ್ತು ಮೋಸ್ಟ್ಲಿ KKR ಗೆಲ್ಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ರಘುವಂಶಿ ಲಾಸ್ಟ್ ಮ್ಯಾಚ್ ಸ್ವಲ್ಪ ಇದಾಯ್ತು, ಫಾರ್ಮಿಗೆ ಬಂದರೆ ಕ್ಯಾಮ್ರೋನ್ಗೇನು ಒಬ್ರು ಬಿಟ್ರೆ ಒಬ್ರು ಇವತ್ತು ಆಡ್ತಾರೆ. ಸ್ಕೋರ್ ಕೂಡ ಚೆನ್ನಾಗಿ ಹೊಡಿತಾರೆ, ಕಂಟ್ರೋಲ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ. ಇವತ್ತು ಆಫ್ಟರ್ ಗೇಮ್ ಮ್ಯಾಚ್ ಬೇರೆ. ಸ್ಪಿನ್ ಸಖತ್ತಾಗಿ ವರ್ಕೌಟ್ ಆಗುತ್ತೆ. ಇದರಲ್ಲೂ ಸ್ಪಿನ್ನರ್ ಇದ್ದಾರೆ, ಅದರಲ್ಲೂ ಸ್ಪಿನ್ ಇದ್ದಾರೆ, ಅದು ಬೇರೆ ವಿಷಯ. ಬಟ್ KKR ಗೆಲ್ಲುತ್ತೆ. ದಿಸ್ ಇಸ್ ಮೈ ಪ್ರಿಡಿಕ್ಷನ್ ಅಷ್ಟೇ. ಇವರೇ ಗೆಲ್ತಾರೆ ಅಂತಲ್ಲ, ನಿಮ್ಮ ಪ್ರಿಡಿಕ್ಷನ್ ನೀವು ಕಮೆಂಟ್ ಮಾಡಿ. ಇನ್ನು ಅದೇ ರೀತಿಯಾಗಿ ವಾಟ್ ಎಕ್ಸ್ಪೆಕ್ಟ್, ವೆನ್, ವೇರು, ಯಾವಾಗ. ಇವತ್ತೇ ಮ್ಯಾಚ್ ಗುರು 3:30 ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲು ವೆಲ್ಲಿ ಇಡನ್ ಗಾರ್ಡನ್ ಅಲ್ಲಿ ಕಲ್ಕತ್ತಾದಲ್ಲಿ ಹೋಮ್ ಗ್ರೌಂಡ್. ಕಲ್ಕತ್ತಾಗೆ ವಾಟ್ ಎಕ್ಸ್ಪೆಕ್ಟ್, ಈ ಪಿಚ್ಚಲ್ಲಿ ಈ ಗ್ರೌಂಡ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚೇಂಜಿಂಗ್ ಗೆದ್ದಿದೆ ಗುರು. ಇದು ಕೂಡ ಚೇಂಜಿಂಗ್ ಗೆಲ್ಬೋದೇನೋ ಅಂತ ಅಂತೀರಾ? ಇಲ್ಲ, ಇವತ್ತು ಆಲ್ಮೋಸ್ಟ್ ಫಸ್ಟ್ ಬ್ಯಾಟಿಂಗ್ ಗೆಲ್ಲೋ ಚಾನ್ಸಸ್ ಇರುತ್ತೆ, ಅದರಲ್ಲೂ KKR. ಆಫ್ಟರ್ ಫ್ಯೂ ಸ್ಪೆಲ್ಸ್ ರೈನ್ ಹೇರ್ಲಿ, ಇಲ್ಲಿ ಮಳೆ ಬಂದಿದೆ ಅಂತೆ. ಕಲ್ಕತ್ತಾ ಎಕ್ಸ್ಪೆಕ್ಟ್ ಶಾರ್ಟ್ ಹಾಟ್ ಅಮೌಡ್. ಇವು ಮಧ್ಯಾಹ್ನ ಆಗಿರೋ ಕಾರಣ ಟೆಂಪ್ರೇಚರ್ 36 ಇದೆ ಗುರು ಅಂತ ಹೇಳ್ತಾರೆ. ಇವೇನು ಫೇವರೇಟ್ ಸ್ಪಿನ್ನರ್ಸ್, ಇದು ಈ ಗ್ರೌಂಡ್ ಫೇವರೇಟ್ ಸ್ಪಿನ್ನರ್ಗೆ ಆಗಿದೆ. ಸರ್ಫೇಸ್ ಬ್ಯಾಕಿಂಗ್ ಅಂದ್ರೆ ಬ್ಲಾಕ್ ಸಾಯಿಲ್ ಅಲ್ಲಿ ಆಡ್ತಾರಂತೆ. ಇದು ಕಪ್ಪು ಮಣ್ಣು ಪಿಚ್ಚಲ್ಲಿ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಮೈಟ್ ಸಮಥಿಂಗ್ ಸ್ಲೋರ್ ಬೌಲರ್ಸ್ ಇದು ವರ್ಕಿಂಗ್ ವಿನ್. ಸ್ಲೋ ಬಾಲ್ಸ್ ಹಾಕಿದ್ರೆ ಈ ಗ್ರೌಂಡ್ ಅಲ್ಲಿ ತುಂಬಾ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲು ಒಂದು ಒಳ್ಳೆ ಇದೆ ಅಂತ ಹೇಳ್ಬೋದು. ಇನ್ನು ಹೆಡ್ ತಗೊಂಡ್ರೆ ಯಾರ್ಯಾರು ಅಂದ್ರೆ KKR 16 ಮ್ಯಾಚ್ ಗೆದ್ದಿದ್ದಾರೆ, 14 ಮ್ಯಾಚ್ ರಾಜಸ್ಥಾನ ಗೆದ್ದಿದ್ದಾರೆ. ಲಾಸ್ಟ್ 11 ಮ್ಯಾಚ್ಗಳಲ್ಲಿ 7 ಮ್ಯಾಚ್ KKR ಗೆದ್ದರೆ 4 ಮ್ಯಾಚ್ ಮಾತ್ರನೇ RR ಗೆದ್ದಿದೆ. ಆದ ಕಾರಣ ಇವತ್ತು ಕೂಡ RR ಗೆಲ್ಲುತ್ತೆ ಗುರು ಅಂತ ಹೇಳ್ಬೋದು ಖಂಡಿತವಾಗ್ಲು. ಇನ್ನು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಯಾರಪ್ಪ ಬರ್ತಾರೆ ಅಂತ ಹೇಳೋದಾದ್ರೆ ಖಂಡಿತವಾಗ್ಲು ಪ್ಲೇಯಿಂಗ್ ಲೆವೆಲ್ ನೋಡ್ಕೊಂಡ್ ಬರೋಣ. ಯಾರೆಲ್ಲ ಆಡ್ಬಹುದು, ಯಾರೆಲ್ಲ ಆಡಿಸ್ತಾರೆ ಅಂತೀರೋ. ವಿಶೇಷವಾಗಿ ಇವತ್ತು KKR ಅಲ್ಲಿ ಚೇಂಜ್ ಆಗೋ ಸಾಧ್ಯತೆ ಏನಾದರೂ ಇದೆಯಾ? ಮೇನ್ ಆಗಿ ರಾಜಸ್ಥಾನ ತಗೋಣ. ಜೈಸ್ವಾಲ್, ಸೂರ್ಯವಂಶಿ, ಧ್ರುವ್ ಜುರೇಲ್, ಪ್ರಿಯಾ ಪರಾಗ್, ಹಿಟ್ ಮೇರು, ಡೆವನ್ ಫರೋರಿಯಾ, ರವೀಂದ್ರ ಜಡೇಜಾ, ಜೋಫರ್ ಆರ್ಚರ್, ನರಮ್ ಬರ್ಗರ್ ಬರ್ತಾರೆ. ಸಂದೀಪ್ ಶರ್ಮಾ ಇರ್ತಾರೆ, ರವಿ ಬಿಷ್ಣು, ದಿಶಾ ದೇಶಪಾಂಡೆ. ಇಲ್ಲಿ ಮೇನ್ ಆಗಿ ಫಾರೆಸ್ಟ್ ಅಂತ ತಗೊಂಡಾಗ ಹಿಟ್ ಮೇರ್ ಇರ್ತಾರೆ, ಫೆರೋರಿಯಾ ಇರ್ತಾರೆ. ಫೆರಾರಿಯಾ ಲಾಸ್ಟ್ ಮ್ಯಾಚ್ ತುಂಬಾ ಚೆನ್ನಾಗಿ ಆಡಿದ್ರು ಬ್ಯಾಟಿಂಗ್ ಅಂತ ಹೇಳ್ಬೋದು. ಇನ್ನು ಬೌಲಿಂಗ್ ಅಂತ ತಗೊಂಡಾಗ ಆಚಾರ್ಯ ಇರ್ತಾರೆ, ಬರ್ಗರ್ ಇರ್ತಾರೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಓವರ್ಸ್ ಸಿಕ್ಕಿದ್ದಾರೆ ಗುರು ಇವರು ಅನ್ಸುತ್ತೆ. ಅದೇ ರೀತಿಯಾಗಿ ಇದರಲ್ಲಿ ಒಬ್ಬರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋ ಸಾಧ್ಯತೆ ಇರುತ್ತೆ. ಹಿಟ್ ಮೇರ್ ಬರ್ತಾರಾ ಇಲ್ಲ ಫೆರಾರಿಯಾ ಬರ್ತಾರಾ, ನೋಡ್ಬೇಕು ಯಾರು ಬರ್ತಾರೆ ಅಂತ ಖಂಡಿತವಾಗ್ಲು. ಇನ್ನು ಅದೇ ರೀತಿಯಾಗಿ KKR ಕಡೆ ತಗೊಂಡ್ರೆ ಯಾರಪ್ಪ ಬರ್ತಾರೆ ಅಂದ್ರೆ ಇಂಜುರಿ ಅಂತ ಯಾವೂ ಇಲ್ಲ. KKR ಅಲ್ಲಿ ಲಾಸ್ಟ್
ಮ್ಯಾಚಲ್ಲಿ ಟೀಮ್ ಸ್ಪಿರಿಟ್ ಬಂದಿದ್ರು. ಸಫೋರ್ಡು, ರಹಾನೆ ಇರ್ತಾರೆ, ಕ್ಯಾಮ್ರಾನ್ ಗೇನು, ರಘುವಂಶಿ, ರಾಮ್ ಪೋಲು, ರಿಕು ಸಿಂಗು, ರಮಣದೀಪ್ ಸಿಂಗು, ಅಕುಲ್ ರಾಯ್, ಸುನಿಲ್ ನಾರಾಯಣ್, ವೈಭವ್ ವರೋರ, ಕಾರ್ತಿಕ್ ತ್ಯಾಗಿ. ಇವರು ಟಾಸ್ ಗೆದ್ರು ಸೋಲ್ತಾರೆ ಅಂತ ನಾನು ಲಾಸ್ಟ್ ಮ್ಯಾಚ್ ಹೇಳಿದ್ದೆ. ಬಟ್ ಇವತ್ತು ಮಾತ್ರ ಪ್ರಿಡಿಕ್ಷನ್ ಚೇಂಜ್ ಆಗೋ ಸಾಧ್ಯತೆ ಇಲ್ಲ ಅಂತ ಅನ್ಸುತ್ತೆ. ಮೈ ಪ್ರಿಡಿಕ್ಷನ್ ಇಸ್ KKR ವಿನ್ ಆಗ್ಬೋದು ಅಂತ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.